ಒನ್ ಪ್ರೆಸ್ ನೋ ಸ್ಟ್ರೆಸ್ ಏನಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ನೀವು ಕೊನೆ ತನಕ ನೋಡ್ಬೇಕು. ರೊಟ್ಟಿ ಪ್ರೆಸ್ ಮೇಕರ್ ನ ಯೂಸ್ ಮಾಡ್ಕೊಂಡು ಇವತ್ತು ಪ್ಲೇನ್ ಅಕ್ಕಿ ರೊಟ್ಟಿ, ಖಾರದ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ, ಬಿಳ್ಳೊಳ್ಗೆನ ಸುಲಭವಾಗಿ ವಿತ್ ಇನ್ ಸೆಕೆಂಡ್ಸ್ ನಲ್ಲಿ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ಪ್ರೆಸ್ ಮೇಕರ್ ಮೇಲೆ ರೊಟ್ಟಿ ಶೀಟ್ ನ ಇಟ್ಟು ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ನೀವೇನ್ ರೊಟ್ಟಿ ಚಪಾತಿ ಮಾಡ್ತಿರೋ ಆ ಹಿಟ್ಟನ್ನ ಇಟ್ಬಿಟ್ಟು ಇನ್ನೊಂದು ಶೀಟ್ ನ ಅದ್ರ ಮೇಲೆ ಮುಚ್ಚಿ ಸ್ಲೈಟ್ ಆಗಿ ಪ್ರೆಸ್ ಮಾಡಬೇಕು ಅಷ್ಟೇ. ಲಟ್ಟಿಸ್ದಿರಾ ತಟ್ಟದಿರಾ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿರೋ ರೊಟ್ಟಿ, ಚಪಾತಿ, ಬಿಳ್ಳಾವಳಿಗೆ ಎಲ್ಲ ರೆಡಿ ಆಗೋಗುತ್ತೆ. ಇದನ್ನ ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಬಹುದು. ನೀವು ಎಷ್ಟು ಪ್ರೆಷರ್ ಕೊಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲಿ ಎರಡು ಗಮನಿಸಬೇಕಾದಂತಹ ವಿಷಯ ಹೇಳ್ತೀನಿ. ಒಂದು, ಶೀಟ್ ಮೇಲೆ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು, ಆವಾಗ ನಿಮ್ಗೆ ಪೇಪರ್ಗೆ ಸ್ಟಿಕ್ ಆಗಲ್ಲ, ನೀಟಾಗಿ ಬರುತ್ತೆ. ಮತ್ತೊಂದು, ನೀವು ರೊಟ್ಟಿ ಏನಾದ್ರೂ ಮಾಡ್ಬೇಕಾದ್ರೆ ನೀವು ಕೈಯಲ್ಲಿ ತಟ್ಟುವಾಗ ಯಾವ ಹದ ಕಲ್ಸ್ಕೊಂತೀರೋ ಆ ಹದ ಅಷ್ಟು ಸಾಫ್ಟ್ ಆಗಿ ಆಗೋದಿಲ್ಲ. ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಂಡ್ರೇನೆ ಅದು ಚೆನ್ನಾಗಿ ಪ್ರೆಸ್ ಮಾಡಿದಾಗ ಪರ್ಫೆಕ್ಟ್ ಆಗಿ ಬರೋದು. ಈ ರೊಟ್ಟಿ ಪ್ರೆಸ್ ಮೇಕರ್ ಅಂತೂ ಹೊಸದಾಗಿ ಮದ್ವೆ ಆಗಿರೋರ್ಗೆ ಹಾಗೆ ಬ್ಯಾಚುಲರ್ಗೆ ಅಷ್ಟಾಗಿ ರೊಟ್ಟಿ ತಟ್ಟೋ ಎಕ್ಸ್ಪೀರಿಯನ್ಸ್ ಇರಲ್ಲ. ಹಾಗೆ ಕೆಲ್ಸಕ್ಕೆ ಹೋಗೋ ಲೇಡೀಸ್ಗಂತೂ ಕೆಲಸ ಬೇಗ ಆಗೋಗ್ಬೇಕು ಅಂತವ್ರಿಗಂತೂ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ತೀನಿ. ನನ್ಗಂತೂ ಈ ಪ್ರೆಸ್ ಮೇಕರ್ ತುಂಬಾನೇ ಇಷ್ಟ ಆಯ್ತು, ಹಾಗೆ ಯೂಸ್ಫುಲ್ ಅನ್ಸ್ತು. ನಿಮಗ್ ಕೂಡ ಹಾಗೆ ಅನ್ಸಿದ್ರೆ ಶ್ರೀ ವಾಸವಿ ಕಿಚನ್ ವರ್ಲ್ಡ್ ಅವರ ರೊಟ್ಟಿ ಪ್ರೆಸ್ ಮೇಕರ್ ನ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಳ್ಳಿ. ಇದರಲ್ಲಿ 2 ಸೈಜ್ ಬರುತ್ತೆ, ಹಾಗೆ ಹೋಳಿಗೆ ಶೀಟ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನ್ ನ ಒಮ್ಮೆ ಚೆಕ್ ಮಾಡಿ.